ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸ್ವರ್ಬ. ವೀಕ್ಷಕರೇ, ಇದು ಸ್ಪರ್ಧಾತ್ಮಕ ಜಗತ್ತು. ಪ್ರತಿ ಕ್ಷೇತ್ರದಲ್ಲೂ ಸ್ಪರ್ಧೆ ಅನ್ನೋದು ಸರ್ವೇ ಸಾಮಾನ್ಯ. ಈ ಸ್ಪರ್ಧೆ ಎಂಬ ಸಾಗರದಲ್ಲಿ ಈಜಿ ಗೆಲುವಿನ ದಡ ಸೇರಬೇಕು ಅಂದರೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅತಿ ಮುಖ್ಯವಾಗುತ್ತೆ. ಶಿಕ್ಷಣ ಅಂತ ಬಂದಾಗ ಯಾವ ಕಾಲೇಜಿಗೆ ಸೇರ್ಕೊಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ, ಗೊಂದಲ ಸಹಜವಾಗಿಯೇ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಇದ್ದೇ ಇರುತ್ತೆ. ಅದೆಲ್ಲದಕ್ಕೂ ಒಂದೇ ಉತ್ತರ, ಆರ್ ಇನ್ಸ್ಟಿಟ್ಯೂಷನ್. ಹಾಗಾದರೆ ಈ ಇನ್ಸ್ಟಿಟ್ಯೂಷನ್ನಲ್ಲಿರುವಂತಹ ವಿಶೇಷತೆಗಳೇನು, ಹೇಗಿದು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ, ಏನೆಲ್ಲ ಸೌಲಭ್ಯಗಳಿದೆ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಬ್ಬರು ಮುಖ್ಯ ಅತಿಥಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್ ಜನಾರ್ದನ್ ಶೆಟ್ಟಿ ಜೊತೆಗೆ ಡಾಕ್ಟರ್ ಮಹೇಂದರ್ KV ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಬೆಂಗಳೂರಿನ ಪ್ರತಿಷ್ಠಿತ ಆರ್ ಇನ್ಸ್ಟಿಟ್ಯೂಷನ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಶಂಸನೀಯವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ನಿಮ್ಮ ಕಾಲೇಜಿನ ಬಗ್ಗೆ ಒಂದು ಕಿರು ಪರಿಚಯ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ, ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಆರ್ ವಿದ್ಯಾಸಂಸ್ಥೆಯಿಂದ ಶುಭಕಾಮನೆಗಳು. ಆರ್ ವಿದ್ಯಾಸಂಸ್ಥೆ 1993 ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಸಂಸ್ಥೆಯ ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡ ಅವಾರ್ಡಿ ಶ್ರೀ ರಾಜಾರೆಡ್ಡಿ ಅವರು ಸರ್ವರಿಗೂ ಸರ್ವ ಪ್ರಕಾರದ ಶಿಕ್ಷಣ ದೊರಕಬೇಕು ಅಂಥೇಳಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ತದನಂತರ ಅವರ ಇಬ್ಬರು ಸುಪುತ್ರರು ಶ್ರೀ ಕಿರಣ್ ಸರ್, ಸೆಕ್ರೆಟರಿ PKM ಎಜುಕೇಷನ್ ಟ್ರಸ್ಟ್, ಮತ್ತು ಶ್ರೀ ಅರುಣ್ ಸರ್, ಡೈರೆಕ್ಟರ್ PKM ಎಜುಕೇಷನ್ ಟ್ರಸ್ಟ್ ಅವರು ನಮ್ಮ ಚೇರ್ಮನ್ ಅವರ ಜೊತೆ ಕೈಗೂಡಿ ಈ ಸಂಸ್ಥೆಯ ಒಂದು ಎಲ್ಲ ಶಿಕ್ಷಣದ ಒಂದು ಸಮತೋಲನ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆ ನರ್ಸಿಂಗ್ ಕಾಲೇಜಿನಿಂದ ಪ್ರಾರಂಭ ಆಯಿತು. ನರ್ಸಿಂಗಿಂದ ಫಾರ್ಮಸಿ, ಫಾರ್ಮಸಿಯಿಂದ ಎಂಜಿನಿಯರಿಂಗಿಂದ ಪಾಲಿಟೆಕ್ನಿಕ್ಕಿಂದ PUC, PUCಯಿಂದ UG ಮತ್ತು ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ ಎಜುಕೇಷನ್, ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಫ್ರಾಂಚೈಸಿ ಆಫ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಸುಮಾರು 7,000 ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದು ಒಂದು 30 ವರ್ಷ ಲೆಗಸಿ ಇರುವಂಥ ಸಂಸ್ಥೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಪ್ರಕಾರದ ಶೈಕ್ಷಣಿಕ ಕಲಿಕೆಯನ್ನು ವಿದ್ಯಾರ್ಥಿಗಳು ಮಾಡಬಹುದು. ಆದ್ದರಿಂದ ನಮ್ಮ ಒಂದು ಸಂಸ್ಥೆ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಒಂದು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಎಲ್ಲ ಪ್ರಕಾರವಾದಂತಹ ಶಿಕ್ಷಣ ದೊರಕಬೇಕು ಅಂಥೇಳಿ ನಾವು ಶ್ರಮಿಸ್ತಾ ಇದ್ದೇವೆ. ಓಕೆ ಸರ್, ಯಾವುದೇ ಒಬ್ಬ ವಿದ್ಯಾರ್ಥಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಬೇಕು ಅಂದರೆ ನನಗೆ ಅದರಿಂದ ಏನು ಬೆನಿಫಿಟ್, ಸವಲತ್ತುಗಳು ಏನು ಸಿಗುತ್ತೆ ಅಂಥೇಳಿ ಯೋಚನೆ ಮಾಡ್ತಾನೆ. ನಿಮ್ಮ ಶೈಕ್ಷಣಿಕ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸವಲತ್ತುಗಳೇನು ಅಂತ? ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದ್ದಾರೆ. ನಾನು ಯಾವುದೇ ಒಂದು ಕಾಲೇಜಿಗೆ ಸೇರಿದರೆ ನನಗೆ ಏನು ಸಿಗತ್ತೆ? ಆ್ಯಕ್ಚುಲಿ ಹುಡುಗ ನೋಡೋದು ಮೊದಲು ಪ್ಲೇಸ್ಮೆಂಟ್ ನನಗೆ ಸಿಗತ್ತಾ, ನನಗೆ ಒಳ್ಳೆಯ ಶಿಕ್ಷಣ ಸಿಗತ್ತಾ, ಈ 2 ಪಾಯಿಂಟ್ನ ನೋಡ್ತಾನೆ. ಒಳ್ಳೆಯ ಶಿಕ್ಷಣ ಸಿಕ್ಕ ಮೇಲೆ ಅವನಿಗೆ ಒಳ್ಳೆಯ ಪ್ಲೇಸ್ಮೆಂಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಓದೋ ಯಾಕೆ ಓದ್ತಾರೆ, ಮುಂದೆ ಬರಬೇಕು ಅಂತಂದರೆ, ಮುಂದೆ ಬರಬೇಕು ಅಂದರೆ ಒಂದು ಒಳ್ಳೆಯ ಜಾಬ್ ಸಿಕ್ಕರೆ, ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಯಿತು ಅಂದರೆ ಅವನು ಜೀವನದಲ್ಲಿ ಕರೆಕ್ಟಾಗಿ ಸೆಟ್ಲ್ ಆಗ್ತಾನೆ. ಆ ಒಂದು ಉದ್ದೇಶಕ್ಕೆ ನಮ್ಮ ಆರ್ ಸಂಸ್ಥೆಯಲ್ಲಿ ಏನು ಮಾಡ್ತಿದ್ದೀವಿ ನಾವು, ಜೀವನ ಮಾಡೋದಕ್ಕೆ ಮತ್ತು ಅವನ ಪ್ಲೇಸ್ಮೆಂಟಿಗೆ ಎಲಾಂಗ್ ವಿತ್ ಸ್ಟಡೀಸ್ ಏನೇನು ಬೇಕೋ ಎಲ್ಲ ಸಪೋರ್ಟು ಕೊಡ್ತೀವಿ. ಯಾವ ಥರ ಕೊಡ್ತಿದ್ದೀವಿ ಅಂದರೆ, ಈಗ ನಮ್ಮದು ಈಗ ಏನಾಗುತ್ತೆ, ಇಂಡಸ್ಟ್ರಿ ಜೊತೆಗೆ ತುಂಬ ಟೈಅಪ್ ಇದೆ. ನಮ್ಮದು ಸಿಕ್ಕಾಪಟ್ಟೆ ಟೈಅಪ್ ಮಾಡಿದ್ದೇವೆ ಇಂಡಸ್ಟ್ರಿ ಜೊತೆಗೆ. ನಿಜವಾಗ್ಲೂ ಇಂಡಸ್ಟ್ರಿಯಲ್ಲಿ ಯಾವ ಥರ ಕೆಲಸ ಆಗುತ್ತೆ, ಯಾವ ಥರ ಮಾಡ್ತಾರೆ ಅಂತ ನೋಡಿಕೊಂಡು ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಹುಡುಗರನ್ನ ಟ್ರೈನಿಂಗ್ ಕೊಡ್ತೇವೆ. ಎಲ್ಲ ಬ್ರ್ಯಾಂಚ್, ಇದರಲ್ಲೂ ಎಲ್ಲ ಕಾಲೇಜಲ್ಲೂ ಟ್ರೈನಿಂಗ್ ಕೊಡ್ತೇವೆ. ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಅವ್ರಿಗೆ ಏನು ಬೇಕೋ ಆ ಒಂದು ಈಗಿನ ಕಾಲಕ್ಕೆ ಇಂಡಸ್ಟ್ರಿಗೆ ಏನು ಬೇಕೋ ಆ ಒಂದು ಟ್ರೈನಿಂಗ್ ಕೊಡ್ತೀವಿ. ಎರಡನೇದು, ಹುಡುಗರನ್ನ ವೆಕೇಷನ್ ಟೈಮಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಥರ ಅವರಿಗೆ ಇಂಟರ್ನ್ಶಿಪ್ ಅಂತ ಕರೀತಾರೆ. ಇಂಟರ್ನ್ಶಿಪ್ ಕಂಪಲ್ಸರಿ ಕಳಿಸ್ತೀವಿ. ಅವರಲ್ಲಿ ಇಂಟರ್ನ್ಶಿಪ್ ಒಂದು ಒಳ್ಳೆಯ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅವರಿಗೆ. ಅದು ತೊಗೊಂಡ್ಬಿಟ್ಟು ಅವರು ವಾಪಸ್ ಬರ್ತಾರೆ. ಮೂರನೇದು, ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿಸ್ತೀವಿ. ಪ್ರಾಜೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಗ್ರೂಪಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಒಂದು ಅನುಭವ ಬರುತ್ತೆ.
ಆ ಅನುಭವಕ್ಕೋಸ್ಕರ ಒಳ್ಳೆ ಪ್ರಾಜೆಕ್ಟ್ ಕೊಡ್ತೇವೆ. ಆ ಪ್ರಾಜೆಕ್ಟಲ್ಲಿ ಮುಕ್ಕಾಲು ಭಾಗ ನಾವು ಇಂಡಸ್ಟ್ರಿ ಪ್ರಾಜೆಕ್ಟ್ಸಿಗೆ ಕೊಡೋದು. ಅವಾಗ ಏನಾಗುತ್ತೆ, ಅವ್ರು ಇಂಡಸ್ಟ್ರಿಯಲ್ಲೂ ಮಾಡ್ಬೋದು, ಕಾಲೇಜಲ್ಲೂ ಮಾಡ್ಬೋದು, ರಿಸರ್ಚ್ ಸೆಂಟ್ರಲ್ಲಿ ಮಾಡ್ಬೋದು. ಹೀಗೆ ಒಂದು ಓವರಾಲ್ ಒಂದು ಡೆವಲಪ್ಮೆಂಟ್ ಮಾಡ್ತೀವಿ. ಇದ್ರ ಜೊತೆಗೆ ಏನು ಮಾಡ್ತೇವೆ, ಬರೀ ಓದೋದು ಒಂದೇ ಮುಖ್ಯ ಅಲ್ಲ, ಅವರಿಗೆ ಕ್ರೀಡೆಯಲ್ಲೂ ಸಹಿತ ಭಾಗವಹಿಸೋದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತೇವೆ. ಅವರು ನಮಗೇನು ಗೆಲ್ಲೇಬೇಕಂತಿಲ್ಲ, ನಮಗೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ಹುಡುಗರಾಗಲಿ ಹುಡುಗಿಯರಾಗಲಿ ಏನೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಮ್ಗೆ ಅಫಿಲಿಯೇಷನ್ ಆಗಿದೆ, ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡೇ ಮಾಡ್ತಾರೆ, ಹೋಗ್ತಾರೆ. ಅದಕ್ಕೂ ಸಪೋರ್ಟ್ ಕೊಡ್ತೀವಿ. ಅಷ್ಟರ ಜೊತೆಗೆ ಈ ಎಜುಕೇಷನ್ ಪಾಲಿಸಿಲಿ ಯೋಗ, NSS ಆ್ಯಕ್ಟಿವಿಟಿ ಅಂತ ಅವೆಲ್ಲ ಇದೆ. ಆ ಪ್ರತಿಯೊಂದನ್ನು ಪ್ರತಿ ವಾರನೂ ಎಲ್ಲರಿಗೂ ಹೇಳಿಕೊಡ್ತೀವಿ. ಏನಾಗತ್ತೆ ಅಂದ್ರೆ ಓವರಾಲ್ ಡೆವಲಪ್ಮೆಂಟ್ ಆಗಿ ಅವರು ಫಿಟ್ಟಾಗಿರ್ತಾರೆ, ಮನಸ್ಸು ಚುರುಕಾಗಿ ಕೆಲಸ ಮಾಡ್ತಾರೆ, ಅದ್ರ ತಕ್ಕಂಗೆ ಚೆನ್ನಾಗಿ ಓದ್ತಾರೆ. ಇದು ನಮ್ಮ ಸಂಸ್ಥೆಯ ಒಂದು ಮುಖ್ಯವಾದ ಅಂಶ. ಓಕೆ ಸರ್, ನಿಮ್ಮ ಶೈಕ್ಷಣಿಕ ಸಂಸ್ಥೆ NBA ಮತ್ತು ನ್ಯಾಕ್ನಿಂದಲೂ ಕೂಡ ಮಾನ್ಯತೆಯನ್ನು ಪಡೆದಿರುವಂಥದ್ದು. ಇದರಿಂದ ಸ್ಟೂಡೆಂಟ್ಸ್ಗಾಗುವಂತಹ ಅನುಕೂಲ ಏನು ಅಂತ? ತುಂಬ ಜನಕ್ಕೆ ಸೆಕೆಂಡ್ PUC ಪಾಸ್ ಆದಮೇಲೆ ಅವರಿಗೆ ನ್ಯಾಕ್ ಅಂದ್ರೇನು, NBA ಅಂದ್ರೇನು, ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಇರಲ್ಲ, ತುಂಬ ವಿರಳವಾದ ಮಾಹಿತಿ ಇರುತ್ತೆ. ಇದರಲ್ಲಿ ಏನು ಅಂದರೆ ಅಕ್ರಿಡಿಟೇಷನ್ ಅಂತ ಕರೀತಾರೆ. ಅಕ್ರಿಡಿಟೇಷನ್ ಏನು ಅಂತ ಅಂದರೆ, ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಆಫ್ ಟೀಚಿಂಗು, ಲರ್ನಿಂಗ್ ಪ್ರೋಸೆಸ್ ಇರಬೇಕು. ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಏನು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂದರೆ, ಒಂದು ಸಿಸ್ಟಮ್ ಸೆಟ್ ಆಗಿರುತ್ತೆ, ಅದರಲ್ಲಿ ಕರೆಕ್ಟಾಗಿ ಪಾಠ ಆಗುತ್ತೆ, ಪಾಠ ಆಗಿದ್ದು ಹೇಗೆ ಇವ್ಯಾಲ್ಯೂಯೇಟ್ ಆಗುತ್ತೆ, ಹುಡುಗಂಗೆ ಅರ್ಥ ಆಯ್ತಾ ಇಲ್ಲ ಅಂತ ನೋಡಬೇಕು. ಇದೆಲ್ಲ ಏನಾಗುತ್ತೆ, ಒಂದೇ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ ಕರಿತೀವಿ. ಅವನು ಏನು ಕಲಿತ್ರೆ ಅವನು ಕಲ್ತಿದ್ದು ಅವನು ಎಲ್ಲರೂ ಅಪ್ಲೈ ಮಾಡೋಕ್ಕಾಗತ್ತಾ, ಯಾವ್ದಾರ ಒಂದು ಅಪ್ಲಿಕೇಶನ್ ತೊಗೊಂಡು ಅಪ್ಲೈ ಮಾಡೋಕ್ಕಾಗತ್ತಾ ಅಂತ ನಾವು ನೋಡ್ತೀವಿ. ಅದು ಔಟ್ಕಮ್ ಬೇಸ್ಡ್ ಎಜುಕೇಷನ್. ಅದಕ್ಕೆ ತಕ್ಕ ಹಾಗೆ ನಾವು ಎಲ್ಲ ಹೇಳ್ಕೊಡ್ತೀವಿ. ಎಲ್ಲ ಹೇಳ್ಕೊಟ್ಟ ಮೇಲೆ ಅದನ್ನು ಯಾರಾದ್ರೂ ಇವ್ಯಾಲ್ಯೂಯೇಟ್ ಮಾಡಬೇಕು, ಹೌದಪ್ಪ ಇವರೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇರೋದು NBA ಮತ್ತು ನ್ಯಾಕ್ ಅಂತ 2 ಸಂಸ್ಥೆಗಳಿದೆ. ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಗಳು. ಅವ್ರಿಗೆ ನಾವು ಅಪ್ಲೈ ಮಾಡಿ ಅವರಿಂದ ಮಾನ್ಯತೆ ತೊಗೋಬೇಕು. ನಾವು ಅಂದರೆ ಅಪ್ರೂವಲ್ ಕೊಡ್ತಾರೆ, ಅವರೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ. ಅಂದರೆ ಒಂದು ಗುಣಮಟ್ಟ, ಕ್ವಾಲಿಟಿ ಆಫ್ ಎಜುಕೇಷನ್ನ ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ಏನಾಗಿದೆ, NBA ನಮ್ಮದೆಲ್ಲ ಅಕ್ರಿಡಿಟೇಷನ್ ಬಂದಿದೆ. ಆಮೇಲೆ ನ್ಯಾಕಲ್ಲಿ ನಾವು ಒಳ್ಳೆ ಗ್ರೇಡ್ ತೊಗೊಂಡಿದ್ದೇವೆ. ಹೈಯೆಸ್ಟ್ ಗ್ರೇಡ್ A++, ನಮ್ಮದು A+ ಇದೆ. ಸೊ ಹೈಯೆಸ್ಟ್ ಗ್ರೇಡ್ ತೊಗೊಂಡಿದ್ದೇವೆ ನಾವು ಅದರಲ್ಲಿ ನ್ಯಾಕಲ್ಲಿ. ಅಂದರೆ ನಾವೊಂದು ಗುಣಮಟ್ಟವನ್ನು ನಮ್ಮ ಕಂಪ್ಲೀಟ್ ಶಿಕ್ಷಣ ಸಂಸ್ಥೆಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅವಾಗ ಮಾತ್ರ ನಾವೇನು ಪ್ರಾಮಿಸ್ ಮಾಡ್ತೀವಿ, ಹುಡುಗರು ಈ ಥರ ಕೊಡ್ತಾ ಇದ್ದೇವೆ ಅಂತ ಪ್ರಾಮಿಸ್ ಮಾಡೋ ಜೊತೆ ನಾವು ಕೊಡ್ತಾನೂ ಇದ್ದೇವೆ. ಕೊಟ್ಟಿರೋದಕ್ಕೋಸ್ಕರ ನಮಗೆ ಅಕ್ರಿಡಿಟೇಷನ್ ಕೊಟ್ಟಿದ್ದಾರೆ. ನಮ್ಮ ಕಂಪ್ಲೀಟ್ ಶಿಕ್ಷಣ ಸಂಸ್ಥೆಗಳಿದೆ, ಅದನ್ನು ಕೊಟ್ಟಿದ್ದಾರೆ. ಅದನ್ನು ಏನು ಬೆನಿಫಿಟ್ಟು ಅಂದರೆ, ಏನೇನು ಆಗಬೇಕು ಶಿಕ್ಷಣ ಕಲಿಬೇಕಾದ್ರೆ ಶಿಕ್ಷಣದಲ್ಲಿ ಅದು ಕಲಿತಾರೆ. ಯಾಕಂದರೆ ಅದನ್ನು ಇವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು, ಅವ್ರು ಕಲ್ತರೋ ಇಲ್ಲೋ ಅಂತ ಇವ್ಯಾಲ್ಯೂಯೇಷನ್ ಮಾಡಿ ಅದೆಲ್ಲ ರಿಸಲ್ಟ್ಸು ನಾವು ಹಾಕಬೇಕು ಅವರಿಗೆ. ಸುಮ್ಮನೆ ಏನೋ ಒಂದು ಬರದೆ ಒಂದು ಮಾರ್ಕ್ಸ್ ಹಾಕದೆ ಆಗಲ್ಲ. ಅದನ್ನು ಪ್ರತಿಯೊಂದು ಯಾರು ಬೇಕಾದ್ರೆ ಬಂದು ಏನು ಬೇಕಾದ್ರೆ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಇರುತ್ತೆ, ಯಾರು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಕಲಿಕೆ ಕರೆಕ್ಟಾಗಿ ಆಗತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟೆ. ಅದೊಂದು ಈ ಮಾನ್ಯತೆ ಇದ್ದರೆ ಕಲಿಕೆ ಆಗಲೇಬೇಕು, ಯಾಕಂದ್ರೆ ನಾವು ಮಾನ್ಯತೆನ ಮೇಂಟೈನ್ ಮಾಡಬೇಕು. ಇಷ್ಟರ ಜೊತೆಗೆ ಏನಾಗುತ್ತೆ, ಈ ಮಾನ್ಯತೆ ಎಲ್ಲ ಇತ್ತು ಅಂದರೆ ನಾವು ಮುಂದೆ ಅಟಾನಮಸ್ಗೆ ಅಪ್ಲೈ ಮಾಡಿದ್ದೀವಿ. ಅಪ್ಲೈ ಮಾಡಿದ್ರೆ ಎನಿ ಟೈಮ್ ನಮಗೆ ಅಟಾನಮಸ್ ಇನ್ಸ್ಟಿಟ್ಯೂಷನು ಆಗುತ್ತೆ. ಇನ್ನೇ ಒಂದು ಇದೆ ಸರ್ಕಾರದಿಂದ ಬರಬೇಕಷ್ಟೇ, ಎನಿ ಟೈಮ್ ನಮಗೆ ಬಂದುಬಿಡುತ್ತೆ. ಅದೊಂದೇನು ತೊಂದರೆ ಇಲ್ಲ. ಅದಕ್ಕೆ ಅಪ್ಲೈ ಮಾಡಬೇಕಾದ್ರೆ ನಾವೇ ಇಂಡಿಪೆಂಡೆಂಟಾಗಿ ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಬೇಕಂದ್ರೆ ಈ ಮಾನ್ಯತೆಗಳೆಲ್ಲ ಬಹಳ ಮುಖ್ಯ. ಅಟಾನಮಸ್ ಆದರೆ ಏನಪ್ಪ ನಮಗೆ ಅಡ್ವಾಂಟೇಜ್ ಅಂದರೆ, ನಮಗೆ ಇನ್ನೂ ಈಗೇನಾಗುತ್ತೆ, ಇರೋ ಸಿಸ್ಟಮಲ್ಲಿ ನಾವು ಅಫಿಲಿಯೇಷನ್ ಸಿಸ್ಟಮ್, ಯೂನಿವರ್ಸಿಟಿಯವರು 1 ವರ್ಷಕ್ಕೋ 3 ವರ್ಷಕ್ಕೋ 2 ವರ್ಷಕ್ಕೋ ಒಂದೊಂದು ಯೂನಿವರ್ಸಿಟಿ ನಂತರ ವರ್ಕ್ ಮಾಡುತ್ತೆ. ಅದ್ರ ಮೇಲೆ ಅವರು ಸಿಲೆಬಸ್ ಚೇಂಜ್ ಮಾಡ್ತಾರೆ. ಅಟಾನಮಸ್ಸಲ್ಲಿ ಏನಾಗುತ್ತೆ, ನಮಗೆ ಇಂಡಸ್ಟ್ರಿಗೆ ರಿಲೇಟೆಡ್ ಏನು ಸಿಲೆಬಸ್ ಇದೆಯೋ, ಏನು ಬೇಕೋ ಅವರಿಗೆ, ಅದನ್ನು ನಾವು ಯಾವಾಗ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ನಾವು ಅದನ್ನು ಹೇಳ್ಕೊಡ್ಬೋದು. ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಕೊನೆಗೆ ಏನಾಗುತ್ತೆ, ನಾನು ಹೇಳ್ದಂಗೆ ಎಲ್ಲವನ್ನು ಪ್ಲೇಸ್ಮೆಂಟಿಗೆ ಲಿಂಕ್ ಆದರೆ ಒಳ್ಳೆ ಕೆಲಸ ಸಿಗುತ್ತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ದವ್ರಿಗೆ. ಅದಕ್ಕೋಸ್ಕರ ಇದನ್ನು ನಾವು ಮಾಡ್ತಾಯಿದ್ದೀವಿ. ಓಕೆ ಸರ್, ತಮ್ಮ ಕಾಲೇಜಿನ ಅಥವಾ ಸಂಸ್ಥೆಯ ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ತಿಳಿಸ್ಕೊಡೋದಾದರೆ? ಖಂಡಿತವಾಗಿ ಇದೊಂದು ತುಂಬ ಉತ್ತಮವಾದ ಪ್ರಶ್ನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ ಈಗ ಇಂಪ್ಲಿಮೆಂಟ್ ಮಾಡಿದೆ. ಏನಂದರೆ ಇದರದ್ದು ಬಹುಮುಖ್ಯವಾಗಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ನು ನಮ್ಮ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅಂತೇಳಿ NAP ಮತ್ತು SAP ಒಂದು ಮುಖ್ಯವಾದ ಧ್ಯೇಯ. ಆದರೆ ನಮ್ಮ ಸಂಸ್ಥೆಯಲ್ಲಿ ನಾವು 6-7 ವರ್ಷ ಹಿಂದೆಯೇ ಇದನ್ನು ಸ್ಕಿಲ್ ಬೇಸ್ಡ್ ಎಜುಕೇಷನ್, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಎಂಪ್ಲಾಯಬಿಲಿಟಿ ಓರಿಯೆಂಟೆಡ್ ಎಜುಕೇಷನ್ ಕೊಡ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲಿ ಪ್ಲೇಸ್ಮೆಂಟ್ ಏನಿದೆ ಅದು ಆಲ್ಮೋಸ್ಟ್ ಈಗ ಒಂದು 90% ಪ್ಲೇಸ್ಮೆಂಟ್ ನಾವು ಮಾಡ್ತಾ ಇದ್ದೇವೆ.
ಈಗ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ ಇಂಟರ್ಫೇಸ್ ಏನಿದೆ ಅದು ನಮ್ಮಲ್ಲಿ ತುಂಬ ಉಚ್ಚಾಯ ಸ್ಥಿತಿಯಲ್ಲಿದೆ ಅಂತಂದರೆ, ಈಗ ನಮ್ಮ BBA ಏವಿಯೇಷನ್ ಸ್ಟೂಡೆಂಟ್ಸು ಏರ್ ಇಂಡಿಯಾ, ಇಂಡಿಗೋ ಏರ್ಲೈನ್ಸ್, ಸಿಂಗಾಪುರ್ ಏರ್ಲೈನ್ಸ್ ಮತ್ತು ಹಲವಾರು ಲಾಜಿಸ್ಟಿಕ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 10,000 ಉದ್ಯೋಗ ಈಗ ಬರ್ತಾ ಇದೆ ಲಾಜಿಸ್ಟಿಕ್ ಕಂಪ್ನಿಗಳಲ್ಲಿ. ಅದೇ ಥರ ನಮ್ಮ ಇಂಜಿನಿಯರಿಂಗ್ ಅಲ್ಲೂ ಕೂಡ ನಾವು 90% ನಾವು ಪ್ಲೇಸ್ಮೆಂಟ್ ಕೊಟ್ಟಿದ್ದೇವೆ. ಅದು ಬಿಟ್ಟು ನಮ್ಮದು ಒಳ್ಳೆ ಪ್ರಾಕ್ಟೀಸ್ ಏನಂದರೆ, ನಾವು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಹೊಲಿಸ್ಟಿಕ್ ಎಜುಕೇಷನ್ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಅಂಥೇಳಿ ನಾವು ಅವರಿಗೆ NCC, NSS, ಒಳ್ಳೆಯ ಒಂದು ಉತ್ತಮವಾದ ಪ್ಲೇಗ್ರೌಂಡ್ ಇದೆ, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಒಳ್ಳೆಯ ಒಂದು ಹಾಸ್ಟೆಲ್ ಫೆಸಿಲಿಟಿ ಇದೆ. ಬೆಳಗ್ಗೆ ಅವನು 9 ಗಂಟೆಗೆ ಬಂದರೆ ಸಾಯಂಕಾಲ 5 ಗಂಟೆವರೆಗೂ ಅವನಿಗೆ ಎಲ್ಲ ರೀತಿಯಾದಂತಹ ಒಂದು ಶಿಕ್ಷಣವನ್ನು ನಾವು ಕೊಡ್ತಾ ಬಂದಿದ್ದೇವೆ. ಅಕಾಡೆಮಿಕ್ ಮತ್ತು ಸಿಲೆಬಸ್ ಓರಿಯೆಂಟೆಡ್ ಅಲ್ಲದೆ ಇಂಡಸ್ಟ್ರಿ ಓರಿಯೆಂಟೆಡ್ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇಂಡಸ್ಟ್ರಿಯಿಂದ ಪ್ರಮುಖರನ್ನು ಕರೆಸ್ತೇವೆ, ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತಾರೆ. ಮತ್ತು ಈಗ ಅಟೋನಮಸ್ ನಾವು ಹೋಗ್ತಾ ಇರೋದ್ರಿಂದ ಇಂಡಸ್ಟ್ರಿ ಓರಿಯೆಂಟೆಡ್ ಸಿಲೆಬಸ್ನ ನಾವು ಕ್ಯೂರೇಟ್ ಮಾಡೋದಕ್ಕೆ, ಆ ಕ್ಯೂರೇಷನ್ ಮಾಡೋದಕ್ಕೆ ನಮಗೆ ಇಂಡಸ್ಟ್ರಿಯಿಂದ ಇಂಟರ್ವೆನ್ಷನ್ ಕೂಡ ಇರುತ್ತೆ. ಇದು ಎಲ್ಲ ಕಾಲೇಜಲ್ಲೂ ಇವತ್ತಿಲ್ಲ. ನಾವು ಅದನ್ನು ಪ್ರತಿಯೊಂದು ಹಂತದಲ್ಲಿ ಕಳೆದ 30 ವರ್ಷದಿಂದ ನಾವು ಒಂದೊಂದು ಹಂತದಲ್ಲಿ ಆರ್ಗ್ಯಾನಿಕ್ ಗ್ರೋತ್ ಅಂತ ನಾವೇನು ಹೇಳ್ತೇವೆ ಆ ಥರ ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ನಮ್ಮದು ಅಟೆಂಡೆನ್ಸ್ ಸಿಸ್ಟಮ್ ಕೂಡ ಅಟೆಂಡೆನ್ಸ್ ಸಿಸ್ಟಮ್ ಅಂತ ಮಾಡಿದ್ದೇವೆ. ಅಲ್ಲಿ ನಮ್ಮ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸೈಮಲ್ಟೇನಿಯಸ್ ಅಟೆಂಡೆನ್ಸ್ ಹೋಗ್ಬಿಡುತ್ತೆ. ಹಾಗಾಗಿ ವಿದ್ಯಾರ್ಥಿ ಕ್ಲಾಸ್ ಬಂಕ್ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ಪೋಷಕರಿಗೆ ವಾಪಸ್ ಮನೆ ಹೋಗಿ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ ಅಂಥೇಳಿ ಅವ್ರನ್ನ ಒಂದು ಕತ್ತಲಲ್ಲಿ ಇಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ವಿದ್ಯಾರ್ಥಿಗಳು. ಅದೆಲ್ಲವನ್ನು ನಾವು ಅವಾಯ್ಡ್ ಮಾಡಿ, ಯಾಕಂದರೆ ವಿದ್ಯಾರ್ಥಿಗಳು ಬರಬೇಕು, ಕ್ಲಾಸಿಗೆ ಬಂದು ಪಾಠ ಕೇಳಬೇಕು. ನಮ್ಮಲ್ಲಿ ನೆಟ್ ಮತ್ತು ಸ್ಲೆಟ್ ಪಾಸ್ಟ್ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದಾರೆ, PhD ಫ್ಯಾಕಲ್ಟಿಗಳಿದ್ದಾರೆ. ಮತ್ತು ನಮ್ಮದು ಸ್ಟೂಡೆಂಟು ಫ್ಯಾಕಲ್ಟಿ ರೇಷಿಯೋ 1:20 ಇದೆ. ಯಾವ ಕಾಲೇಜಲ್ಲೂ ಇದು ಬಹುಶಃ ಇರಲಿಕ್ಕಿಲ್ಲ. ಹಾಗಾಗಿ ನಾನು ಪೋಷಕರಿಗೆ ಹೇಳೋದೇನಂತಂದರೆ, ನೀವು ಯಾವುದೇ ಕಾಲೇಜಿಗೆ ಹೋದ್ರೂ ಅಲ್ಲಿ ಫ್ಯಾಕಲ್ಟಿ ಕ್ವಾಲಿಟಿ ಹೇಗಿದೆ, ಫ್ಯಾಕಲ್ಟಿ ಯಾವ ಥರ ಅವರು ಸಿಲೆಕ್ಷನ್ ಪ್ರೊಸೆಸ್ಸು ಕಾಲೇಜವ್ರು ಮಾಡ್ತಾರೆ, ನೆಟ್ ಸ್ಲೆಟ್ ಕ್ವಾಲಿಫೈಡ್ ಇದ್ದಾರಾ, PhD ಹೋಲ್ಡರ್ಸ್ ಇದ್ದಾರಾ, ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಆ ಫ್ಯಾಕಲ್ಟಿಗಳಿಗೆ ಇದೆಯಾ, ಇವೆಲ್ಲವೂ ಕೂಡ ಅವರು ನೋಡಬೇಕಾಗತ್ತೆ. ಇದೆಲ್ಲ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಧೈರ್ಯದಿಂದ ಒಂದು ನಮ್ಮ ಈ ಪಬ್ಲಿಕ್ TV ಪ್ರೇಕ್ಷಕರಿಗೆ ಹೇಳೋದಂತಂದರೆ, ಧೈರ್ಯವಾಗಿ ಬನ್ನಿ. ನಮ್ಮಲ್ಲಿ ಈ ಥರ ಎಲ್ಲ ಕೂಡ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಬೇಕೋ ನಮ್ಮ ವಿದ್ಯಾರ್ಥಿಗಳೇ ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ಮತ್ತೊಂದು ಪ್ರಮುಖ ವಿಚಾರ ಅಂದರೆ, ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಶೈಕ್ಷಣಿಕ ಸಂಸ್ಥೆಯಲ್ಲಿ ಹಮ್ಮಿಕೊಳ್ತೀರಿ ಅಂತ? ಮೊದಲನೇದಾಗಿ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತೀವಿ. ಈ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಥರ ಬೇಕು, ಒಂದು ಅಕಾಡೆಮಿಕ್ ಇರುತ್ತೆ, ಸಿಲೆಬಸ್ ಇರುತ್ತೆ, ಅಕಾಡೆಮಿಕ್ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತೀವಿ, ಪಾಠ ಮಾಡ್ತೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಥರ ಹೇಳ್ಕೊಡ್ಬೇಕಾಗತ್ತೆ. ಅದೆಲ್ಲ ಎಕ್ಸ್ಪರ್ಟ್ಸ್ನ ಕರೆಸಿ ಇದೆಲ್ಲ ಆರ್ಗನೈಸೇಷನಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಕಂಪ್ಲೀಟಾಗಿ ಎಲ್ಲ ಕಾಲೇಜಲ್ಲೂ ಮಾಡ್ತೀವಿ. ಅವ್ರಿಗೆ ಏನು ಬೇಕು ಅಂತ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ, ಸಪ್ರೇಟಾಗಿ ಹೇಳ್ಕೊಡ್ತೀವಿ. ಆಮೇಲೆ ಸಾಫ್ಟ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ. ಅಷ್ಟರ ಜೊತೆಗೆ ನಿಮಗೆ ಇನ್ನೇನೇನು ಸ್ಪೆಷಲೈಸೇಷನ್ ಬೇಕು ಇಂಡಸ್ಟ್ರಿ ರಿಲೇಟೆಡ್ ಎಲ್ಲವನ್ನು ಸಪ್ರೇಟಾಗಿ ತುಂಬ ಪ್ಲ್ಯಾನ್ ಮಾಡಿ ಪ್ರತಿ ತಿಂಗಳು 1-2 ಕಾರ್ಯಕ್ರಮವನ್ನು ಮಾಡ್ತೀವಿ. ಇಷ್ಟು ಜೊತೆಗೆ ನಮ್ಮ ಇವರು ಹೇಳಿದ ಹಾಗೆ ಇಂಡಸ್ಟ್ರಿಯಿಂದ ಗೆಸ್ಟ್ ಕರಿತೇವಲ್ಲ, ಅವರ ಎಕ್ಸ್ಪರ್ಟ್ಸ್ ಅಂತ ಕರೆದುಬಿಟ್ಟು ಯಾವುದ್ಯಾವುದು ಟಾಪಿಕಲ್ಲಿ ಅವ್ರಿಗೆ ಏನು ಬೇಕೋ ಆ ಟಾಪಿಕ್ದು ಇನ್ ಡೆಪ್ತ್ ಹೇಳ್ಕೊಡ್ತೀವಿ. ಯಾವ ಥರ ಇರುತ್ತೆ, ಹೇಗೆ ವರ್ಕ್ ಆಗುತ್ತೆ, ಏನು ಅಂತ ಅದನ್ನು ಹೇಳ್ಕೊಡ್ತೀವಿ. ಮತ್ತು ಜನನ ಏನು ಮಾಡ್ತೀವಿ, ನಾವು ಇಂಡಸ್ಟ್ರಿ ವಿಸಿಟಿಗೆ ಕರ್ಕೊಂಡು ಹೋಗ್ತೀವಿ. ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ನೋಡಿ, ನಿಜವಾಗ್ಲೂ ಒಂದು ಇಂಡಸ್ಟ್ರಿ ನೋಡಿದರೆ ಒಂದು ಐಡಿಯಾ ಬರುತ್ತೆ, ಹೇಗೆ ಇಂಡಸ್ಟ್ರಿ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ, ಯಾವ ಥರ ನಾವು ಅಡಾಪ್ಟ್ ಮಾಡ್ಕೋಬೇಕು. ISO 9000 ಅಂದರೆ ಹಿಂಗೆ ವರ್ಕ್ ಆಗುತ್ತೆ, 14000 ಹಿಂಗೆ ವರ್ಕ್ ಆಗುತ್ತೆ, ಒಂದೊಂದು ಐಡಿಯಾ ಬರುತ್ತೆ, ಒಂದು ಆರ್ಗನೈಸೇಷನ್ ಹೇಗೆ ವರ್ಕ್ ಆಗುತ್ತೆ. ಸೊ ಇಂಡಸ್ಟ್ರಿಯಲ್ ವಿಸಿಟ್ ನಮ್ಮಲ್ಲಿ ಎಲ್ಲ ಕಂಪಲ್ಸರಿ, ಎಲ್ಲ ಕಾಲೇಜಲ್ಲೂ ಇಂಡಸ್ಟ್ರಿಯಲ್ ವಿಸಿಟ್ ಹೋಗಿ ಬರ್ತಾರೆ. ಆಮೇಲೆ ನಾವು NSS ಆ್ಯಕ್ಟಿವಿಟಿಯಲ್ಲಿ ಹುಡುಗರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಸರ್ಕಾರದ ಶಾಲೆಗಳಾಗಲಿ ಬೇರೆ ಯಾವುದಕ್ಕೆ ಆಗಲಿ ಅಲ್ಲಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಹೇಗೆ ಅವ್ರ ಜೊತೆ ಮಿಂಗಲ್ ಆಗಬೇಕು, ಅವ್ರ ಪ್ರಾಬ್ಲಮ್ಗಳು ಅರ್ಥ ಮಾಡ್ಕೋಬೇಕು, ಸಾಲ್ವ್ ಮಾಡಬೇಕು. ಆಮೇಲೆ ಪರಿಸರ ದಿನಗಳ ಇದ್ದಾಗ ಪರಿಸರ ದಿನ ಆಚರಣೆ ಚೆನ್ನಾಗಿ ಮಾಡ್ತೀವಿ. ಹೊರಗೆ ಕರ್ಕೊಂಡು ಹೋಗ್ತೀವಿ, ಯಾಕಂದರೆ ಪರಿಸರ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ, ಎನ್ವೈರ್ಮೆಂಟ್ ಏನು ಮಾಡಬೇಕು ಅಂತ ನಮ್ಗೆ ತುಂಬ ಮುಖ್ಯ. ನಾವು ಗಿಡ ಬೆಳೆಸ್ತೀವಿ, ಆಮೇಲೆ ಬರೀ ಗಿಡ ಬೆಳೆಸೋದಲ್ಲ, ನೆಕ್ಸ್ಟ್ ಇಯರ್ ಹೋಗಿ ನೋಡ್ಕೋಬೇಕು, ಆ ಗಿಡಕ್ಕೆ ನೀರು ಹಾಕಿಲ್ಲ, ನಾವು ಮೇಂಟೈನ್ ಮಾಡಿದ್ವಾ ಇಲ್ಲ ಅಂತ, ಆ ಥರ ಎಲ್ಲ ಒಂದು ಅವೇರ್ನೆಸ್ ಕೊಡ್ತೀವಿ. ಅಂದರೆ ಹುಡುಗರು ಹೊರಗೆ ಬರ್ತಾ ಅವರಿಗೆ ಎಲ್ಲದರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರಬೇಕು. ಬರೀ ನಾನು ಪಾಠ ಮಾಡಿದೆ, ನಾನು ಸಿಲೆಬಸ್ ಬಂತು, ನನಗೊಂದು ಯಾವುದೋ ಗ್ರೇಡ್ ಬಂತು, ನನ್ನ ಕೆಲಸ ಸಿಕ್ತು ಅಲ್ಲ, ಒಂದು ಓವರಾಲ್ ಒಂದು ಪಿಕ್ಚರ್ ಇರಬೇಕು. ಅದ್ರ ಜೊತೆಗೆ ನಾನು ಮುಂಚೆನೇ ಹೇಳ್ದಂಗೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಲಿ, ಯೋಗ ಆಗಲಿ ಎಲ್ಲದರಲ್ಲೂ ನಾವು ಅವ್ರನ್ನ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡ್ತೀವಿ ನಾವು.
ಇದ್ರ ಜೊತೆಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಓವರ್ನೈಟ್ ಅಸೈನ್ಮೆಂಟ್ ಅಂತ ಕೊಡ್ತೇವೆ. ಆ ಅಸೈನ್ಮೆಂಟ್ ಅವರು ಎವ್ರಿ ಡೇ ಅವರಿಗೆ ಅಸೈನ್ಮೆಂಟ್ ನಮ್ಮ ಫ್ಯಾಕಲ್ಟಿ ಕೊಡ್ತಾರೆ. ಅವ್ರಿಗೆ 2 ದಿನ ಟೈಮ್ ಕೊಡ್ತಾರೆ, ಅದನ್ನು ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆಗೆ ನಾವು ಅವರಿಗೆ ಎವ್ರಿ ಸೆಮಿಸ್ಟರ್ ಒಂದು ಪ್ರಾಜೆಕ್ಟ್ ಅಂತ ಕೊಡ್ತೀವಿ, ಲೈವ್ ಪ್ರಾಜೆಕ್ಟ್ ಅಂತ ಅವ್ರು ಮಾಡಲೇಬೇಕು. ಈಗ ಈ ಸಿಲೆಬಸ್ ಪ್ರಕಾರ 2 ಪ್ರಾಜೆಕ್ಟ್ ಇರುತ್ತೆ. ನಮ್ಮ ಕಾಲೇಜಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಎವ್ರಿ ಸೆಮಿಸ್ಟರ್ ಒಂದೊಂದು ಪ್ರಾಜೆಕ್ಟ್ ಕೊಡ್ತೀವಿ. ಮತ್ತು ನಾವು ವ್ಯಾಲಿಡೇಟ್ ಕೋರ್ಸಸ್ ಅಂತ ಏನು ಕೊಡ್ತಾ ಇದ್ದೀವಿ ಅದು ಫೀ ಸ್ಟ್ರಕ್ಚರ್ ಒಳಗೆ ಇನ್ಕ್ಲೂಡ್ ಆಗಿರುತ್ತೆ. ನಾವು ವ್ಯಾಲಿಡೇಟ್ ಕೋರ್ಸು, ಟ್ರೈನಿಂಗ್ ಕೋರ್ಸ್ ಅಂತೇಳಿ ಎಕ್ಸ್ಟ್ರಾ ಫೀ ಪೇಮೆಂಟ್ ವಿದ್ಯಾರ್ಥಿಗಳ ಹತ್ರ ಕಲೆಕ್ಟೇ ಮಾಡೋದಿಲ್ಲ. ಮತ್ತು ವ್ಯಾಲಿಡೇಟ್ ಕೋರ್ಸ್ ಬರುವವರು ಅದನ್ನು ಡೆಲಿವರ್ ಮಾಡುವವರು ಇಂಡಸ್ಟ್ರಿಯಿಂದನೇ ಬರ್ತಾರೆ. ನಮ್ಮ ಫ್ಯಾಕಲ್ಟಿ ಹೋಗಿ ಅಲ್ಲಿ ಅವ್ರನ್ನ ಟ್ರೈನಿಂಗ್ ಕೊಡೋದಿಲ್ಲ. ನಮ್ಮ ಹೊರಗಡೆಯಿಂದ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹೇಗೆ ಎಂಪ್ಲಾಯಬಿಲಿಟಿಗೆ ರೆಡಿ ಮಾಡಬೇಕು ಅದನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಪ್ಲೇಸ್ಮೆಂಟ್ ರೆಕಾರ್ಡ್ ಏನಿದೆ 90% ಇದೆ. ಈ ಸಲ ಇನ್ನೂ ನಮ್ಮದು 6 ಸೆಮಿಸ್ಟರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗಾಗಲೇ ನಮ್ಮಲ್ಲಿ ಒಂದು 50% ಪ್ಲೇಸ್ಮೆಂಟ್ ಆಗೋಗಿದೆ. ಹೈಯೆಸ್ಟ್ ಪ್ಯಾಕೇಜ್ ನಮ್ಮಲ್ಲಿ ಇರೋದು 17 ಲಕ್ಷ, ಅದು ಹೈಯೆಸ್ಟ್ ಪ್ಯಾಕೇಜು. ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಏನೇನು ಮಾಡಬೇಕು ಆ ಪ್ರೊಸೆಸ್ಸನ್ನು ಒಂದು ಗಟ್ಟಿ ಮಾಡಿದ್ದೇವೆ. ಆ ಪ್ರೊಸೆಸ್ಸು ನಮ್ಮನ್ನು ಫೇಲ್ ಮಾಡಿಲ್ಲ, ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಫೇಲ್ ಮಾಡಲ್ಲ ಅಂತೇಳಿ ನಮಗೆ ತುಂಬ ಅದ್ರ ಬಗ್ಗೆ ಹೆಮ್ಮೆ ಇದೆ. ಓಕೆ, ಬೆಂಗಳೂರು ಆಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ. ಆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಂದ RR ಇನ್ಸ್ಟಿಟ್ಯೂಷನ್ ಹೇಗೆ ಭಿನ್ನ, ಹೇಗೆ ವಿಶೇಷ ತಿಳಿಸ್ಕೊಡ್ಬೋದಾ ಸರ್? ಖಂಡಿತವಾಗಿಯೂ. ನಾವು ಈಗ ಮೊದಲು ಹೇಳಿದಾಗೆ ನಮಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಏನಿದೆ ನಾವು ಕಳೆದ 5-6 ವರ್ಷ ಅದನ್ನು ಮಾಡ್ಕೊಂಡೇ ಬಂದಿದ್ದೇವೆ. ಆಮೇಲೆ ಆರ್ಗಾನಿಕ್ ಗ್ರೋತ್, ಈಗ ನ್ಯಾಕ್ ಅಕ್ರಿಡೇಷನ್ ಅಂತ ನೀವು ಹೇಳ್ತಾ ಇದ್ರು ಸರ್, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ರು. ಇದನ್ನು ಯಾಕೆ ಮಾಡಬೇಕು ಅಂತಂತಂದರೆ ನಮಗೆ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ ಗೌರ್ಮೆಂಟ್ ಅವರಾಗಿರ್ಬೋದು. ಇಂಟರ್ನ್ಯಾಷನಲ್ ರಿಕ್ರೂಟರ್ಸ್ ಕೂಡ ಇವಾಗ ನ್ಯಾಕ್ ಮತ್ತು NB ಅಕ್ರಿಡೇಟೆಡ್ ಸ್ಟೂಡೆಂಟ್ಸು ಇಂಟರ್ನ್ಯಾಷನಲ್ ಅವ್ರಿಗೆ ಹೈಯರ್ ಎಜುಕೇಷನ್ ಹೋಗ್ಬೇಕಂದ್ರೆ ಅದನ್ನು ಕೇಳ್ತಾರೆ. ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಅಂದರೆ ನಿಮ್ಮ ಕಾಲೇಜ್ ನ್ಯಾಕ್ ಆಗಿದೆಯಾ ಅಥವಾ NB ಆಗಿದೆ ಅಂತ ಕೇಳ್ತಾರೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಇದು ಕಷ್ಟಕರ, ಅದನ್ನು ನಾವು ಒಂದ್ಸಲ ತೊಗೊಂಡ್ಮೇಲೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಎವ್ರಿ ಟೈಮ್ ಅವರು ಇವ್ಯಾಲ್ಯೂಟರ್ಸ್ ಮತ್ತು ನಮ್ಗೆ ಇವ್ಯಾಲ್ಯೂಟ್ ಮಾಡ್ತಾರೆ. ಎಂಡ್ ಟು ಎಂಡ್ ಪ್ರಾಸೆಸ್ ಇರುತ್ತೆ. ಅದಕ್ಕೆ ಕೋರ್ಸ್ ಔಟ್ಕಮ್, ಪ್ರೋಗ್ರಾಮ್ ಔಟ್ಕಮ್ ಇರುತ್ತೆ. ಪ್ರತಿಯೊಂದು ಕೂಡ ಅದಕ್ಕೊಂದು ನಾವು ಅಲೈನ್ಮೆಂಟ್ ಮಾಡಬೇಕಾಗತ್ತೆ. ಇದು ಸ್ಕಿಲ್ ಗ್ಯಾಪನ್ನು ನಾವು ಐಡೆಂಟಿಫೈ ಮಾಡಿ ಆ ಸ್ಕಿಲ್ನ ಸ್ಟೂಡೆಂಟ್ಸಿಗೆ ಇಂಪಾರ್ಟ್ ಮಾಡೋದಕ್ಕೆ ಗೆಸ್ಟ್ಗಳನ್ನ ಕರೆಸ್ಬೇಕಾಗತ್ತೆ. ಇವೆಲ್ಲೂ ಕೂಡ ಬಹುಶಃ ಎಲ್ಲ ಒಂದು ದೊಡ್ಡ ಕಾಲೇಜಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸರ್ ಹೇಳಿದಾಗೆ ಆಟೋನಮಸ್ ನಾವು ಹೋಗ್ಬೇಕು ಅಂತಂದರೆ ಇವೆಲ್ಲ ಮಾಡಿದ್ರೇ ನಮ್ಗೆ ಆಗೋದು. ಯಾಕಂದರೆ ಆಟೋನಮಸ್ ಅಂತಂದರೆ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ ಕೊಡೋದು ಯೂನಿವರ್ಸಿಟಿ ಅವರೇ. ಆದರೆ ಪ್ರೊಸೆಸ್ ಏನಿದೆಯಲ್ಲ ಕಾಲೇಜಲ್ಲಿ ಅದನ್ನು ನಾವು ಮಾಡ್ತೀವಿ. ಅದು ಮಾಡಬೇಕಾದ್ರೆ ಯೂನಿವರ್ಸಿಟಿ ಕೂಡ ನಮಗೆ ಅಷ್ಟೇ ಒಂದು ಕಾನ್ಫಿಡೆನ್ಸ್ ಇರಬೇಕಾಗತ್ತೆ. ಅಂದರೆ ಮಾತ್ರ ನಮಗೆ ಆಟೋನಮಸ್ ಸಿಗೋದು. ಅದು ನಮಗೆ ಶೀಘ್ರದಲ್ಲೇ ದೊರಕಲಿದೆ. ಮತ್ತು ನಮ್ಮ ಫಾರ್ಮಸಿ ಕಾಲೇಜ್ ಆಗಿರ್ಬೋದು, RRIT ಆಗಿರ್ಬೋದು, ಆಮೇಲೆ UG PG ಕಾಲೇಜು, ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಕೂಡ ಅಕ್ರಿಡೇಷನ್ ಆಗಿದೆ. ಅಕ್ರಿಡೇಷನ್ ಪ್ರಾಸೆಸ್ ನಡೀತಾ ಇದೆ. ಒಳ್ಳೆಯ ಒಂದು ಸೆಂಟ್ರಲೈಸ್ಡ್ ಲೈಬ್ರರಿ ಇದೆ, ಆನ್ಲೈನ್ ಜರ್ನಲ್ ಇದೆ. ಆಮೇಲೆ ಸ್ಟೂಡೆಂಟ್ಸಿಗೆ ನಾವು ಆಕ್ಸೆಸ್ ಕೊಡ್ತೀವಿ. ಒಂದು 18,000ಕ್ಕಿಂತ ಜಾಸ್ತಿಯಾಗಿ ಆನ್ಲೈನ್ ಜರ್ನಲ್ ಇದೆ. ಅದನ್ನು ಸ್ಟೂಡೆಂಟ್ಸ್ ಎಲ್ಲೋದ್ರೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಸ್ಟಡಿ ಮಾಡ್ಬೋದು. ಇವಾಗ ಏನಾಗಿದೆ, ಒಂದು ಅಬ್ಸ್ಟ್ರಾಕ್ಟ್ ನೋಡಿ ರಿಸರ್ಚ್ ಮಾಡುವಂಥ ಕಲ್ಚರ್ ಇದೆ ಸ್ಟೂಡೆಂಟ್ಸ್ಗೆ. ನಾವು ಅದನ್ನು ಮಾಡ್ತಾ ಇಲ್ಲ. ಅಬ್ಸ್ಟ್ರಾಕ್ಟ್ ಅಂತಂದರೆ ಯಾವುದೋ ಒಂದು ಆರ್ಟಿಕಲ್ ಓದ್ತಾರೆ, ಅದನ್ನು ಒಂದು ಜಿಸ್ಟ್ ಅಂತ ಒಂದು ಮಾಡಿ ಕೊಡ್ತಾರೆ. ಆವಾಗ ಏನಾಯ್ತು, ಇನ್ಫಾರ್ಮೇಷನ್ ಸ್ಟೂಡೆಂಟಿಗೆ ಹೋಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ಟೂಡೆಂಟ್ಸ್ಗೆ ರಿಸರ್ಚ್ ಓರಿಯೆಂಟೆಡ್ ಅವ್ರು ಆಗಬೇಕು ಅಂತೇಳಿ ಅವ್ರಿಗೆ ನಾವು ಒಂದೊಂದು ಲೈವ್ ಪ್ರಾಜೆಕ್ಟ್ ಕೊಡ್ತೀವಿ. ಆ ಒಂದು ಅಸೈನ್ಮೆಂಟ್ ಕೊಟ್ಟಾಗ ಅವ್ರಿಗೂ ಎಲ್ಲೋ ಒಂದು ಕಡೆ ಏನು ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾಗ್ತಾ ಇದೆ, ಟೆಕ್ನಾಲಜಿ ಹೇಗೆ ಚೇಂಜ್ ಆಗ್ತಾ ಇದೆ, ಆಮೇಲೆ ಮಿಷನ್ ಲರ್ನಿಂಗು, IoT, ಎಥಿಕಲ್ ಹ್ಯಾಕಿಂಗು, ಇವೆಲ್ಲವೂ ಕೂಡ ನಾವು ಲಾಸ್ಟ್ 2 ಇಯರ್ಸಿಂದನೇ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ಈ ಒಂದು ವ್ಯಾಲಿಡೇಟ್ ಕೋರ್ಸ್ ಮೂಲಕ ನಾವು ಅದನ್ನು ಆಲ್ರೆಡಿ ಕೊಡ್ತಾ ಇದ್ದೀವಿ. ಅದು ಈಗ ಟ್ರ್ಯಾಕ್ಷನ್ ಸಿಕ್ಕಿದೆ ನಮ್ಮ ಎಜುಕೇಷನ್ ಸೆಕ್ಟ್ರಲ್ಲಿ. RRIT ಆಗಿರ್ಬೋದು, RRIS, IMS ಆಗಿರ್ಬೋದು, ಆಲ್ರೆಡಿ ನಾವು ಅದ್ರ ಬಗ್ಗೆ ವ್ಯಾಲಿಡೇಟ್ ಕೋರ್ಸ್. ಇಟ್ಸ್ ದ ಬ್ಲೆಂಡ್ ಆಫ್ ಲೈಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಡೈನಮಿಕ್ ಟೆಕ್ನಾಲಜಿ, ಅಂದರೆ ಹೈಯರ್ ಲೆವೆಲ್ ಟೆಕ್ನಾಲಜಿ ವಿಚ್ ಈಸ್ ವೆರಿ ವಾಟ್ ಯು ಸೇ ಇವಾಲ್ವಿಂಗ್. ಇಟ್ ಈಸ್ ಕಮಿಂಗ್ ಅಪ್ ಟೆಕ್ನಾಲಜಿನ ನಾವು ಆಲ್ರೆಡಿ 2 ವರ್ಷದಿಂದ ಕೊಡ್ತಾ ಇದ್ದೀವಿ. ಸರ್, ಸಾಕಷ್ಟು ಕಾಲೇಜುಗಳು ಇರಬೇಕಾದ್ರೆ ವಿದ್ಯಾರ್ಥಿಗಳು ಯಾಕಾಗಿ RR ಇನ್ಸ್ಟಿಟ್ಯೂಷನನ್ನೇ ಆಯ್ಕೆ ಮಾಡ್ಕೊಬೇಕು ಅಂತ? ನಾವು ಈಗಾಗಲೇ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಸರ್ವತೋಮುಖವಾಗಿ ಯಾವ ರೀತಿಯಾಗಿ ಶಿಕ್ಷಣ ದೊರಕಬೇಕು ಅಂತೇಳಿ ನಾವು ಸೆಲ್ಫ್ ಡ್ರಿವನ್ ಆಗಿ, ಅಂದರೆ ನಾವೇ ಮೋಟಿವೇಟ್ ಆಗಿ ಇದನ್ನೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳು
ಈಗ ನೀವು ನಮ್ಮ ಅಲುಮಿನಿ ಸ್ಟ್ರೆಂಗ್ತು ನನ್ನ ಪ್ರಕಾರ ಸುಮಾರು ಒಂದು 80,000 ಅಲುಮಿನಿ ಸ್ಟ್ರೆಂತ್ ಇದೆ. 30 ವರ್ಷದ ಒಂದು ಸ್ಟ್ರೆಂತ್ ನಾವು ತೊಗೊಂಡ್ರೆ 80ರಿಂದ 1 ಲಕ್ಷ ಅಲುಮಿನಿ ಸ್ಟ್ರೆಂತ್ ಇದೆ. ಅವರೆಲ್ಲ ನಮ್ಗೆ ವಾಪಸ್ ಬಂದು ಅವ್ರ ಇನ್ಪುಟ್ ನಾವು ತೊಗೊಂಡು, ಸ್ಟೇಕ್ ಹೋಲ್ಡರ್ಸ್ ಇನ್ಪುಟ್ ತೊಗೊಂಡು, ರಿಕ್ರೂಟರ್ಸ್ ಇನ್ಪುಟ್ ತೊಗೊಂಡು, ಪೇರೆಂಟ್ಸ್ ಇನ್ಪುಟ್ ತೊಗೊಂಡು ಪ್ರತಿಯೊಂದನ್ನು ಕೂಡ ನಾವು ಎಂಡ್ ಟು ಎಂಡ್ ಅವರಿಗೆ ಎಜುಕೇಷನ್ ಸಿಗಬೇಕು. ಒಂದು ಲೂಪನ್ನು ಕಂಪ್ಲೀಟ್ ಮಾಡಬೇಕು. ಅವನು ಆ ಸ್ಟೂಡೆಂಟ್ಸು ರಾ ಟ್ಯಾಲೆಂಟಾಗಿ ಬಂದಾಗ ಅವನ್ನ ಒಂದು ನಾವು ಮಾಡಿಫೈ ಮಾಡಿ ಅವನ್ನ ಕಾರ್ಪೊರೇಟ್ ರೆಡಿ ಮಾಡಿ ಅವ್ನ ಕಮ್ಯುನಿಕೇಷನ್ಗೆ ಜಾಸ್ತಿ ಒತ್ತು ಕೊಟ್ಟು ನಾವು ಅವ್ರನ್ನ ಎಂಪ್ಲಾಯಬಿಲಿಟಿಗೆ ಜಾಸ್ತಿ ಒತ್ತು ಕೊಟ್ಟು ನಮ್ಮ ಒಂದು ಕಾರ್ಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಓಕೆ ಸರ್, ಯಾವುದೇ ಒಬ್ಬ ಸ್ಟೂಡೆಂಟು ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಜಾಬ್ ಆಪರ್ಚುನಿಟಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾನೆ. ಪ್ಲೇಸ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳಿದೆ, ಹೇಗೆ ಪ್ಲೇಸ್ಮೆಂಟ್ ಇದೆ ಅಂತೇಳಿ ತಿಳಿಸ್ಕೊಡ್ಬೋದಾ ಅಂತ? ಒಂದೆರಡು ಮಾತಲ್ಲಿ ಹೇಳ್ತೀನಿ. ಪ್ಲೇಸ್ಮೆಂಟಲ್ಲಿ ಮುಖ್ಯವಾದದ್ದು ಒಂದು 5-6 ಸ್ಟೆಪ್ಸ್ ಇರುತ್ತೆ ಯಾವುದೇ ಕಂಪ್ನಿ. ಫಸ್ಟ್ ಕಂಪ್ನಿ ಬರಬೇಕಾದ್ರೆ ನಿಮಗೆ ಅಕ್ರಿಡಿಟೇಷನ್ ಇದೆ ಅಂತ ನೋಡ್ತಾರೆ, ಅಷ್ಟು ಲೆವೆಲ್ ಅವರು ಅದನ್ನೇ ಚೆಕ್ ಮಾಡಿಬಿಡ್ತಾರೆ. ಎರಡನೇದು ಕಂಪ್ನಿ ಬಂದ ಮೇಲೆ ಅವರು ಒಂದಿಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಥರ ಟೆಸ್ಟ್ ಮಾಡ್ತಾರೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ, ಟೆಕ್ನಿಕಲ್ ಮಾಡ್ತಾರೆ. ಒಂದೊಂದು ಕಾಲೇಜು ಒಂದು ಸ್ಟ್ರೀಮ್ ಮೇಲೆ ಬೇರೆ ಬೇರೆ ಥರ ಹೋಗುತ್ತೆ. ಅದನ್ನೆಲ್ಲ ಅವರು ಕ್ರ್ಯಾಕ್ ಮಾಡಬೇಕಾದ್ರೆ, ಅಂದರೆ ಪಾಸ್ ಆಗಬೇಕಾದ್ರೆ ಹುಡುಗರು ಅದು ತಕ್ಕ ಹಾಗೆ ಟ್ರೈನಿಂಗ್ ಆಗಿರಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಸಂಸ್ಥೆಗಳಲ್ಲಿ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಎಲ್ಲರಿಗೂ ಕೊಡ್ತೀವಿ. ಕಂಪಲ್ಸರಿ ಟ್ರೈನಿಂಗ್ ಕೊಟ್ಟರೆ ಏನಾಗುತ್ತೆ, ಅವ್ರಿಗೊಂದು ಐಡಿಯಾ ಬರುತ್ತೆ, ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಥರ ಆನ್ಸರ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು, ಎಷ್ಟು ಸ್ಮಾರ್ಟಾಗಿ ಆನ್ಸರ್ ಮಾಡಬೇಕು, ಹೇಗೆ ತಿಳ್ಕೋಬೇಕು ಅಂತ ಒಂದು ಒಳ್ಳೆ ಟ್ರೈನಿಂಗ್ ಬರುತ್ತೆ. ಟ್ರೈನಿಂಗ್ ಆಗಿರೋದ್ರಿಂದನೇ ನಾವು ಇವತ್ತು 90-95% ಪ್ಲೇಸ್ಮೆಂಟ್ ಆಗ್ತಾ ಇರೋದು. ಇಲ್ಲಾಂದ್ರೆ ಆಗಲ್ಲ. ಸುಮ್ಮನೆ ಬಂದೆ ನಾನು ಬರೀ ಓದಂದ್ರೆ ಆಗಲ್ಲ. ನಾವು ಸರ್ವತೋಮುಖ ನಾವು ಕೊಟ್ಟಿದ್ದೇವೆ ಓವರಾಲ್ ಇದು ಅವರಿಗೆ, ಅದ್ರ ಡೆವಲಪ್ಮೆಂಟ್, ಅದ್ರ ಜೊತೆಗೆ ಟ್ರೈನಿಂಗ್, ಎಲ್ಲರಿಗೂ ಟ್ರೈನಿಂಗ್ ಆಗುತ್ತೆ. ಪ್ರತಿಯೊಬ್ಬನು ಇರ್ರೆಸ್ಪೆಕ್ಟ್ ಆಫ್ ದಿ ಬ್ರಾಂಚ್ ಕಾಲೇಜು ಟ್ರೈನಿಂಗ್ ಆಗುತ್ತೆ. ಆ ಟ್ರೈನಿಂಗ್ ಆಗಿರೋದಕ್ಕೆ ಅವ್ರಿಗೆ ಪ್ಲೇಸ್ಮೆಂಟ್ ಆಗ್ತದೆ. ಆಮೇಲೆ ಈ ಪ್ರೀ ಪ್ಲೇಸ್ಮೆಂಟ್ ಸರ್ ಏನು ಹೇಳಿದ್ರು, ಎಲ್ಲ ಟ್ರೈನಿಂಗಿಗೂ ನಾವು ಇಂಟರ್ನಲ್ ಮಾರ್ಕ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ. ಅವ್ರು ಇಂಟರ್ನಲ್ ಮಾರ್ಕ್ಸ್ ಬೇಕು ಅಂತಂದರೆ ಅವರು ಟ್ರೈನಿಂಗಿಗೆ ಕುತ್ಕೋಬೇಕು, ಅಸೈನ್ಮೆಂಟ್ ಆನ್ ಟೈಮ್ ಸಬ್ಮಿಟ್ ಮಾಡಬೇಕು, ಆಮೇಲೆ ಕ್ಲಾಸ್ ಪ್ರೆಸೆಂಟೇಷನ್ ಇರುತ್ತೆ ಅದನ್ನು ಮಾಡಬೇಕು. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇಂಟರ್ನಲ್ ಮಾರ್ಕ್ಸ್ಗೆ ಕನೆಕ್ಟ್ ಆಗಿರೋದ್ರಿಂದ, ಆ್ಯಂಡ್ ಪ್ರಾಜೆಕ್ಟ್ ಆಲ್ಸೋ ದೇ ಹ್ಯಾವ್ ಟು ಸಬ್ಮಿಟ್. ಇದೆಲ್ಲ ನಾವು ಮಾಡಿರೋದ್ರಿಂದ ಸ್ಟೂಡೆಂಟ್ಸು ಒಂದು ಸಲ ನಮ್ಮ ಸಂಸ್ಥೆಗೆ ಒಳಗಡೆ ಕಾಲಿಟ್ಟರೆ ಅವನು ಹೊರಗಡೆ ಹೋಗೋಷ್ಟೊತ್ತಿಗೆ ಅವನಿಗೆ ಎಲ್ಲ ರೀತಿಯಾದಂಥ ಒಂದು ಏನು ನಾವು ಈ ಒಂದು ಕ್ವಾಲಿಟಿ ಎಜುಕೇಷನ್ ಏನು ಕೊಡಬಹುದು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಫೋಕಸ್ಡ್ ಎಜುಕೇಷನ್, ಫೋಕಸ್ಡ್ ಸ್ಟಡಿ ಇರುತ್ತೆ. ಅದೆಲ್ಲ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗಲ್ಲ. ನಮ್ಮ ಸಂಸ್ಥೆಯಲ್ಲಿ ಕರೆಕ್ಟಾಗಿ ಬರ್ತಾನೆ, ಓದ್ತಾನೆ, ಮುಗಿಸ್ಕೋತಾನೆ ಹೋಗ್ತಾನೆ. ಅದು ತುಂಬ ಮುಖ್ಯ ಈಗಿನ ಕಾಲದಲ್ಲಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ನಿಮ್ಮ ಸಂಸ್ಥೆಯ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದೇ ಸೂರಿನಡಿಯಲ್ಲಿರುವಂತಹ ಹಲವು ಸೌಲಭ್ಯಗಳ ಬಗ್ಗೆ ನೀವು ಗಮನಿಸಿದ್ರಿ. ನೀವು ಕೂಡ RR ಇನ್ಸ್ಟಿಟ್ಯೂಷನ್ಗೆ ಸೇರಬೇಕು, ಅಲ್ಲಿರುವಂತಹ ಶಿಕ್ಷಣವನ್ನು ಪಡೆಯಬೇಕು ಅಂದರೆ ನೇರವಾಗಿ ವಿಸಿಟ್ ಮಾಡಬಹುದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ನೇರವಾಗಿ ವಿಸಿಟ್ ಮಾಡಿ.